ನಿಂತ್ಕೊಂಡ್ರೆ ಫುಲ್ಲು ಬೆವರಿಳಿಯುತ್ತೆ, ಆ ರೀತಿ ಇದೆ. ಇವತ್ತು ಏಪ್ರಿಲ್ ಮೇ ತಿಂಗಳಲ್ಲಿ ಯಾವ ತರ ಇರುತ್ತೆ ನೋಡಿ, ಅದೇ ತರ ಇದೆ. ಹಲೋ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಳ್ಳು ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಎಳ್ಳನ್ನು ಇಲ್ಲಿ ಹುರ್ಕೋತಾ ಇದ್ದೀನಿ. ಯೂಶ್ವಲಿ ನಾನು ಯಾವಾಗಲೂ ಎಳ್ಳು ಜ್ಯೂಸ್ ಮಾಡಬೇಕಿದ್ರೆ ಎಳ್ಳನ್ನು ಹಸಿಯಾಗಿ ಹಾಕಿ ಜ್ಯೂಸ್ ಮಾಡೋದು. ಇವತ್ತು ನಮ್ಮ ಕೌಶಿ ಹೇಳಿದ್ಲು, ಈ ಥರ ಹುರ್ಕೊಂಡು ಮಾಡಿದರೆ ಚೆನ್ನಾಗಾಗತ್ತೆ, ಅತ್ತಿಗೆ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತ ಹೇಳಿದ್ಲು. ಸೊ ಹಾಗಾಗಿ ನಾನು ಇವತ್ತು ಈ ಥರ ಹುರ್ಕೊಂಡು ಒಂದ್ಸಲ ಜ್ಯೂಸ್ ಮಾಡಿ ನೋಡೋಣ ಅಂತ ಮಾಡ್ತಾ ಇದ್ದೀನಿ. ಅವಳು ಮೊದಲೆಲ್ಲ ಇದೇ ಥರ ಮಾಡ್ತಾ ಇದ್ಲಂತೆ, ಅವಳು ದೊಡ್ಡ ಹೇಳ್ಕೊಟ್ಟಿದ್ದು ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ನಾನು ಕೂಡ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಎಳ್ಳು ಈ ಟೈಮಲ್ಲಿ ಕೌಶಿಗೆ ಕೂಡ ತುಂಬ ಒಳ್ಳೆಯದು. ಹಾಗೆ ಸ್ವಲ್ಪ ಸೆಕೆ ಎಲ್ಲ ಹೊರಗಡೆ ಇದ್ದಿದ್ದರಿಂದ ತಂಪಾಗಿ ಏನಾದರೂ ಕುಡಿಯೋಣ ಅಂತ ಅನ್ನಿಸ್ತು. ಬೆಳಗಿನ ಕೆಲಸ ಎಲ್ಲ ಮುಗ್ದಿದೆ, ಎಲ್ಲ ಕೆಲಸಗಳನ್ನು ಮುಗಿಸಿ ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀವಿ. ಅಷ್ಟೊತ್ತಿಗೆ ಬಾಯಾರಿಕೆ ಆಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಎಳ್ಳು ಜ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಎಳ್ಳು ಜ್ಯೂಸ್ ಮಾಡಿಬಿಟ್ಟು ಹಾಗೆ ಅಮ್ಮ, ನಾನು, ಕೌಶಿ 3 ಜನ ಕುಡಿದ್ವಿ. ಯಾವಾಗಲೂ ಮನೆಯಲ್ಲಿ ಒಬ್ಬಳೇ ಇರ್ತೀನಲ್ವಾ, ಇವಾಗ ಅಮ್ಮ ಮತ್ತು ಕೌಶಿ ಇದ್ದಾರೆ, ಏನೋ ಒಂಥರ ಖುಷಿ ಸಮಾಧಾನ ಮನಸ್ಸಿಗೆ ಅಂತಲೇ ಹೇಳ್ಬೋದು. ಹಾಗೆ ಜ್ಯೂಸ್ ಕುಡ್ದಾದ ನಂತರ ಅಮ್ಮ ಇಲ್ಲಿ ಚಟ್ನಿ ಮಾಡೋಣ ಇವತ್ತು ಮಧ್ಯಾಹ್ನಕ್ಕೆ ಅಂತ ರೆಡಿ ಮಾಡ್ತಾ ಇದ್ದಾರೆ. ತಿಮ್ಮರ ಚಟ್ನಿ, ಬ್ರಾಹ್ಮಿ ಎಲೆ ಚಟ್ನಿ ಅಂತ ಹೇಳ್ತೀವಲ್ವ, ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ತೆಂಗಿನ ತುರಿ, ಹಾಗೆ ಒಂದು 2 ಒಣಮೆಣಸು, ಸ್ವಲ್ಪ ಹುಣಸೆ ಹಣ್ಣು, ಒಂದು ಅರ್ಧ ಗೆಡ್ಡೆ ಈರುಳ್ಳಿ, ಆಮೇಲೆ ಒಂದು 3 ಇಂದ 4 ಹಸಿ ಮೆಣಸು, ಆಮೇಲೆ ಸ್ವಲ್ಪ ಉಪ್ಪು, ತೆಂಗಿನ ತುರಿ ಎಲ್ಲ ಹಾಕಿಬಿಟ್ಟು ಇಷ್ಟನ್ನು ರುಬ್ಕೊಳ್ಳೋದು ಅಷ್ಟೇನೆ. ತುಂಬ ಒಳ್ಳೆಯದು, ಗರ್ಭಿಣಿಯರಿಗೆಲ್ಲ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಇದು ತುಂಬ ತಂಪು ಕೂಡ ದೇಹಕ್ಕೆ. ಸೊ ಹಾಗಾಗಿ ಅಮ್ಮ ಮಾಡ್ತಾ ಇದ್ದಾರೆ. ಇವತ್ತು ಶನಿವಾರ, ಹಾಗೆ ಗಂಟೆ 12:15 ಆಗ್ತಾ ಬಂತು. ಇವತ್ತು ಅಡುಗೆಗೆ ಗಂಜಿ, ಆಮೇಲೆ ಏನು ತಿಮ್ಮರ ಚಟ್ನಿ ಅಂತ ಹೇಳ್ತೀವಲ್ವ, ಬ್ರಾಹ್ಮಿ ಎಲೆ ಅಂತ ಬರುತ್ತೆ, ಸೊ ಅದರಿಂದ ಚಟ್ನಿ ಮಾಡ್ಕೊಂಡ್ರಮ್ಮ. ಅಷ್ಟೇನೆ ಇವತ್ತಿನ ಮಧ್ಯಾಹ್ನದ ಒಂದು ಅಡುಗೆ ಅಂತ ಹೇಳ್ಬೋದು, ಸಿಂಪಲ್ ಆಗಿದೆ. ಹಾಗೆ ಇವತ್ತು ನೈಟಿಗೆ ನಮ್ಮ ಕೌಶಿಗೆ ನಾವು ಅಂದರೆ ನಮ್ಮ ಮನೆಯಲ್ಲಿ ಒಂದು ತಮ್ಮನ ಅಂತ ಹೇಳ್ತೀವಿ, ಸಮ್ಮನ ಅಂತ. ಸೊ ಅದನ್ನು ಮಾಡೋದಕ್ಕಿದೆ, ನಾನು ಮಾಡಿರಲಿಲ್ಲ. ಮತ್ತು ಎಲ್ಲರದ್ದು ಕೂಡ ಅಂದರೆ ಅವಳು ಅಮ್ಮನ ಮನೇಲಿ ಇದ್ಲಲ್ವ, ಆ ಟೈಮಲ್ಲಿ ಎಲ್ಲರೂ ಕೂಡ ತಂದು ಕೊಟ್ಟಿದ್ರು. ನನ್ನ ಚಿಕ್ಕಮ್ಮ ಇರ್ಬೋದು, ಚಿಕ್ಕಮ್ಮಂದಿರು, ಹಾಗೆ ಚಿಕ್ಕಮ್ಮನ ಮಕ್ಕಳು, ಆಮೇಲೆ ಅತ್ತೆ ಮಾವ, ಎಲ್ಲರದ್ದು ಕೂಡ ಒಂದು ತಮ್ಮನ ಎಲ್ಲರದ್ದು ಕೂಡ ತಮ್ಮನ ಅವಳಿಗೆ ಅಮ್ಮನ ಮನೆಯಲ್ಲೇ ಆಗಿತ್ತು ಸೀಮಂತ ಆದ ನಂತರ. ಆಮೇಲೆ ತಂಗಿ ಮನೆಗೆ ಹೋದಾಗ ಆಗಿತ್ತು. ಹಾಗೆ ನಂದು ಮಾತ್ರ ಹಾಗೆ ಉಳಿದಿತ್ತು, ಮಾಡಿರಲಿಲ್ಲ. ಇನ್ನೇನೋ ಸ್ವಲ್ಪ ಅಂದರೆ 1 ತಿಂಗಳಿದೆ ಅಷ್ಟೇನೆ ಡೆಲಿವರಿಗೆ ಅವಳಿಗೆ, ಹಾಗಾಗಿ ಮಾಡಿಬಿಡೋಣ ಅಂತ ಅನ್ನಿಸ್ತು. ಸೊ ಇವತ್ತು ನಮ್ಮ ಮನೆಯಲ್ಲಿ ನೈಟ್ ಕೌಶಿಗೆ ತಮ್ಮನ ಇದೆ. ಹಾಗಾಗಿ ಅಂದರೆ ಮಧ್ಯಾಹ್ನ ನಂತರ ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು. ಇನ್ನು ಏನು ತಂದಿಲ್ಲ, ಅಂದರೆ ಚಿಕನ್ ತರೋದಕ್ಕಿದೆ, ಕೆಲವು ಗ್ರೋಸರೀಸ್ ಎಲ್ಲ ಏನು ತಂದಿಲ್ಲ. ಸ್ವಲ್ಪ ತೊಗೊಂಡ್ಬಂದಿದ್ದೀನಿ, ಬಡಿಸೋದಕ್ಕೆ ಬೇಕಾಗಿರುವಂಥ ಸ್ವೀಟ್ ಹಾಗೆ ಫ್ರೂಟ್ಸ್ ಎಲ್ಲ ನಿನ್ನೆ ತೊಗೊಂಡು ಬಂದಿದ್ದೀನಿ. ಮತ್ತು ಇವತ್ತು ಉಳಿದ ಗ್ರೋಸರೀಸ್ ಹಾಗೆ ಚಿಕನ್ ಎಲ್ಲ ತರಬೇಕಷ್ಟೇ. ಮಧ್ಯಾಹ್ನ ನಂತರ ಹೋಗಿ ತಂದು ಆಮೇಲೆ ಒಂದು 3-4 ಗಂಟೆ ನಂತರ ಅಡುಗೆನ ಶುರು ಮಾಡಿದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಅದರ ಮಧ್ಯದಲ್ಲಿ ನಮ್ಮ ಆದ್ವಿಗೆ ಎಕ್ಸಾಮ್ ನಡೀತಾ ಇದೆ, ಅವಳಿಗೆ ಜ್ವರ. ನಾನು ತುಂಬಾ ಸಲ ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾವಾಗಲೂ ಅಷ್ಟೇನೆ ಆದ್ವಿಗೆ ಎಕ್ಸಾಮ್ ಟೈಮಲ್ಲಿ ಜ್ವರ ಬರುತ್ತೆ ಅಂತ ಅಂದ್ಬಿಟ್ಟು. ಏನಂತಾನೆ ಗೊತ್ತಾಗ್ತಾ ಇಲ್ಲ, ಟೆನ್ಷನ್ ಮಾಡ್ಕೋತಾಳೋ ಅಲ್ಲ ವೈರಲ್ ಫೀವರ್ ಏನಂತ ಗೊತ್ತಿಲ್ಲ. ತುಂಬಾ ಮಕ್ಕಳು ಆಬ್ಸೆಂಟ್ ಇದ್ದಾರೆ ಅಂತ ಹೇಳ್ತಾ ಇದ್ಲು ನಿನ್ನೆ ಸ್ಕೂಲಲ್ಲಿ. ನಿನ್ನೆ ಸ್ಟಾರ್ಟ್ ಆಗಿದೆ ಎಕ್ಸಾಮ್ ಅವಳಿಗೆ. ಕೆಮ್ಮು ಇತ್ತು, ನೈಟ್ ಪೂರ್ತಿ ಕೆಮ್ಮು ಇತ್ತು, ನೈಟ್ ನಿದ್ದೆನೇ ಇಲ್ಲ ಅಂತ ಹೇಳ್ಬೋದು. ಬೆಳಿಗ್ಗೆ ಹೊತ್ತಿಗೆ ವಾಪಸ್ ಜ್ವರ ಸ್ಟಾರ್ಟ್ ಆಗಿದೆ. ಇವಾಗ ಸ್ಕೂಲಿಗೆ ಕಳಿಸಿದ್ದೀನಿ, ಡಾಕ್ಟರ್ ಹತ್ರ ಕಳಿಸ್ಬಿಟ್ಟು ಹಾಗೆ ಮೆಡಿಸಿನ್ ಎಲ್ಲ ತಗೊಂಡು ಸ್ಕೂಲಿಗೆ ಕಳಿಸಿದ್ದೀನಿ. ಈಗ ಕರ್ಕೊಂಡು ಬರೋದಕ್ಕೆ ಹೋಗಬೇಕು, ಟೈಮ್ ಆಗ್ತಾ ಬಂತು, 12:30ಗೆ ಬನ್ನಿ ಅಂತ ಹೇಳಿದಾಳೆ. ಸೊ ಹೋಗಿ ಬಂದು ಹಾಗೆ ಇವತ್ತು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಕೌಶಿಗೆ ಮಾಡುವಂತಹ ತಮ್ಮನದ ವಿಡಿಯೋ ಕೂಡ ನಿಮಗೆ ಇವತ್ತು ನೋಡಲಿಕ್ಕೆ ಸಿಗುತ್ತೆ. ಹಾಗೆ ಈಗ ಆದ್ವಿನ ಕರ್ಕೊಂಡು ಬರೋದಕ್ಕೆ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಸ್ಕೂಲ್ ಜಾಸ್ತಿ ದೂರ ಇಲ್ಲ, ಮನೆ ಹತ್ರನೇ ಇರೋದ್ರಿಂದ ಬೇಗ ಹೋಗಿ ಬೇಗ ಕರ್ಕೊಂಡು ಬರ್ಬೋದು. 12:30ಗೆ ಬನ್ನಿ ಅಮ್ಮ ಅಂತ ಹೇಳಿದ್ಲು, ಹಾಗಾಗಿ ಹೋಗ್ತಾ ಇರುವಂಥದ್ದು. ಮಿಸ್ಸಿಗೆ ನಾನು ಮೊದಲೇ ಇನ್ಫಾರ್ಮ್ ಮಾಡಿದ್ದೆ, ಮೆಸೇಜ್ ಮಾಡಿದ್ದೆ, ಓಕೆ ಕರ್ಕೊಂಡು ಹೋಗಿ ಅಂತ ಹೇಳಿದರು. ಆಫ್ಟರ್ನೂನ್ ಅವರಿಗೆ ಓವರಾಲ್ ಎಕ್ಸಾಮ್ ಇದೆ. ಸೊ ಹಾಗಾಗಿ ಆ ಸಬ್ಜೆಕ್ಟ್ನ ಟೀಚರ್ಸ್ ಯಾರು ಇರ್ತಾರೆ ನೋಡಿ, ಅವ್ರ ಹತ್ರ ಕೂಡ ಮಾತಾಡೋದಕ್ಕಿತ್ತು. ಹಾಗೆ ಹೇಳಿಬಿಟ್ಟು ಸೈನ್ ಹಾಕ್ಕೊಂಡು ಕರ್ಕೊಂಡು ಬರೋದಷ್ಟೇನೆ. ಕರೆಕ್ಟಾಗಿ 12:30ಗೆ ಬನ್ನಿ, ಆವಾಗ ನಮಗೆ ಫ್ರೀ ಟೈಮ್ ಅಂತ ಹೇಳಿದಾಳೆ. ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀನಿ. ಫೀವರ್ ಹೇಗಿದೆ ಅಂತ ಗೊತ್ತಿಲ್ಲ, ಇನ್ನು ಬರಬೇಕಿದ್ರೆ ನೋಡಬೇಕಷ್ಟೇ ಹೇಗಿದೆ ಅಂತ ಅಂದ್ಬಿಟ್ಟು. ನಾನು ಹೇಳ್ತಾ ಇದ್ದೆ ನಮ್ಮ ಆದ್ವಿ ನೋಡಿ ಯಾವಾಗಲೂ ಜ್ವರ ಎಕ್ಸಾಮ್ ಟೈಮಲ್ಲಿ ಅಂತ ಅಂದ್ಬಿಟ್ಟು, ಹೇಳಬೇಡಿ ಅಂತ ಅಂದ್ಬಿಟ್ಟು ಈ ರೀತಿ ಮುಖ ಎಲ್ಲ ಮುಚ್ತಾ ಇದ್ದಾಳೆ. ಹಾಗೆ ಅವಳನ್ನು ಕರ್ಕೊಂಡು ಬಂದು ಇವಾಗ ಊಟದ ತಯಾರಿ ನಡೀತಾ ಇದೆ. ಮಧ್ಯಾಹ್ನ ಅಮ್ಮ ಚಟ್ನಿ ಮಾಡಿದ್ರಲ್ವಾ, ಹಾಗೆ ಅಂದರೆ ಮಕ್ಕಳಿಗೆ ಅದೆಲ್ಲ ಅಷ್ಟೊಂದು ಹಿಡ್ಸಲ್ಲ, ತಿಂತಾರೆ, ಏನಾದರೂ ಸೈಡಿಗೆ ಅಂತ ಬೇಕಾಗತ್ತೆ. ಆಮ್ಲೆಟ್ ಮಾಡಿದ್ದೆ, ಹಾಗೆ ಸ್ವಲ್ಪ ಎಗ್ ಮಸಾಲ ಕೂಡ ಮಾಡೋದಕ್ಕಿತ್ತು, ಅದನ್ನು ಕೂಡ ಮಾಡಿಕೊಂಡೆ.
ನಂತರ ಸ್ವಲ್ಪ ಹೊರಗಡೆ ಹೋಗೋದಕ್ಕಿತ್ತು, ಅಂದರೆ ಪೇಟೆ ಕಡೆಗೆ ಹೋಗಿಬಿಟ್ಟು ಗ್ರೋಸರಿ ಆಮೇಲೆ ಚಿಕನ್ ಎಲ್ಲ ತರೋದಕ್ಕಿತ್ತು. ಅದೆಲ್ಲವನ್ನ ನಾನೇ ತೊಗೊಂಡು ಬಂದು ಒಂದು ಹಾಫ್ ಆನ್ ಅವರ್ ಹಾಗೆ ರೆಸ್ಟ್ ಮಾಡಿಬಿಟ್ಟು ಇವಾಗ ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀವಿ. 4 ಗಂಟೆಗೆ ಶುರು ಮಾಡ್ಕೊಂಡಿದ್ದೀವಿ. ನಾನು, ಅಮ್ಮ, ಕೌಶಿ 3 ಜನ ಸೇರಿಬಿಟ್ಟು ಇವಾಗ ಅಡುಗೆ ಮಾಡ್ತಾ ಇದ್ದೀವಿ. ಇವತ್ತು ಏನೆಲ್ಲ ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ, ಕೊನೆಗೆ ತೋರಿಸ್ತೀನಿ ಏನೆಲ್ಲ ಮಾಡಿದ್ದೀನಿ ಅಂತ. ಮಧ್ಯದಲ್ಲಿ ಚಿಕನ್ ಸಾರು ಫಸ್ಟ್ ಅಮ್ಮ ಮಾಡಿದ್ರು, ಸೊ ಅದನ್ನು ರೊಟ್ಟಿ ಮೇಲೆ ಹಾಕ್ಕೊಂಡು ನಮ್ಮ ಮಾಧವಿ ನೋಡಿ ಇಲ್ಲಿ ಈ ಥರ ತಿಂತಾ ಇದ್ದಾಳೆ. ಅವಳಿಗೆ ತುಂಬ ಇಷ್ಟ ಚಿಕನ್ ಅಂತ ಹೇಳಿದರೆ. ಹಾಗೆ ಪೆಪ್ಪರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೌಶಿ ಹೆಲ್ಪ್ ಮಾಡ್ತಾ ಇದ್ದಾಳೆ. ಅವಳೇ ಅದನ್ನು ಮಿಕ್ಸ್ ಮಾಡ್ತಾ ಎಲ್ಲ ಇದ್ದಾಳೆ. ಇನ್ನು ನಾವು ಅಡುಗೆ ಮಾಡ್ತಾ ಇರಬೇಕಿದ್ರೆ ಕೌಶಿ ಕೂಡ ಅಡುಗೆ ಮನೆಯಲ್ಲೇ ನಮ್ಗೆ ಏನಾದರೂ ಚಿಕ್ಕ ಪುಟ್ಟ ಹೆಲ್ಪ್ಗಳನ್ನೆಲ್ಲ ಮಾಡ್ಕೊಂಡಿರ್ತಾಳೆ. ಅಂದರೆ ಅವಳಿಗೆ ಕೂಡ ಕಲಿಯುವಂತಹ ಒಂದು ಅವಕಾಶ ಅಂತ ಹೇಳ್ಬೋದು. ನಾನು ಹೇಳ್ತಾ ಇರ್ತೀನಿ, ಈ ಅವಕಾಶ ಇನ್ನೊಂದ್ಸಲ ನಿನಗೆ ಸಿಗಲ್ಲ. ಡೆಲಿವರಿ ಆಗಿ ಹೋದ ನಂತರ ಈ ಟೈಮ್ ನಿನ್ನ ಲೈಫಲ್ಲಿ ವಾಪಸ್ ಬರಲ್ಲ. ಇವಾಗಂತೂ ತುಂಬ ಟೈಮ್ ಇದೆ ನಿನಗೆ, ನೀನು ಕಲಿಬೇಕು, ಎಲ್ಲ ಅಡುಗೆ ಕಲಿ. ಅಡುಗೆ ಮಾಡ್ತಾಳೆ ಇಲ್ಲ ಅಂತೆಲ್ಲ, ಆದರೆ ಸ್ಪೆಷಲ್ ಐಟಮ್ಗಳನ್ನೆಲ್ಲ ಮಾಡೋದಕ್ಕೆ ಬರಲ್ಲ. ಈ ಥರ ಅಂದರೆ ಚಿಕ್ಕ ಪುಟ್ಟ ಐಟಮ್ಗಳನ್ನೆಲ್ಲ ಮಾಡ್ತಾ ಇದ್ದೆ. ಅವಳು ಗಲ್ಫಲ್ಲಿ ಇರಬೇಕಿದ್ರೆ ಅವಳಿಗೆ ಮತ್ತು ನನ್ನ ತಮ್ಮನಿಗೆ ಇಬ್ಬರಿಗೆ ಅಡುಗೆ ಎಲ್ಲ ಅವಳೇ ಮಾಡ್ತಾ ಇದ್ದು. ಹೊರಗಿಂದ ಆರ್ಡರ್ ಎಲ್ಲ ಮಾಡಿಬಿಟ್ಟು ತುಂಬ ಕಡಿಮೆ ತಿಂತಾ ಇದ್ದಿದ್ದು. ವಾರಕ್ಕೊಂದ್ಸಲ ಈ ಥರ ಏನಾದರೂ ಬೇಕಿದ್ದರೆ ಆರ್ಡರ್ ಮಾಡ್ತಾಯಿದ್ರು, ಬಿಟ್ಟರೆ ಅಡುಗೆ ಮಾಡ್ತಾಯಿದ್ದು. ಬಟ್ ಏನಾದರೂ ಸ್ಪೆಷಲ್ ಡಿಶ್ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೆ, ನಾನು ಏನೇ ಅಡುಗೆ ಮಾಡೋದಿದ್ರು ಹತ್ತಿರ ನಿಂತ್ಕೊಂಡು ನೋಡ್ತಾ ಇರಬೇಕಿದ್ರೆ ನಿನಗೆ ಕೂಡ ಗೊತ್ತಾಗತ್ತೆ. ನಾವು ಅಮ್ಮನ ಮನೆಗೆ ಬರಬೇಕಿದ್ರೆ ನೀನೇ ಅಡುಗೆ ಮಾಡಿ ಹಾಕಬೇಕು ನಮಗೆ ಅಂತೆಲ್ಲ ಹೇಳ್ತಾ ಇರ್ತೀನಿ. ಸೊ ಕಲಿತಾಳೆ, ಇಂಟ್ರೆಸ್ಟ್ ಇದೆ ಸ್ವಲ್ಪ. ನಾವು ಮಾಡಬೇಕಿದ್ರೆ ಎಲ್ಲವನ್ನ ಕೂಡ ನೋಡ್ಕೊಂಡು ಕಲಿತಾ ಇದ್ದಾಳೆ, ಕಲಿಯುವಂತಹ ಪ್ರಯತ್ನನ ಮಾಡ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು. ಹಾಗೆ ಬಿರಿಯಾನಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಬಿರಿಯಾನಿ ಮಾಮೂಲಿ ಎಲ್ಲರೂ ಮಾಡೋ ಥರನೇ ಮಾಡಿದ್ದು. ಮೊಸರು ಆಮೇಲೆ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಕಾಯಿ ಮೆಣಸೆಲ್ಲ ಹಾಕ್ಬಿಟ್ಟು ಒಂದು ಪೇಸ್ಟ್ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡೆ. ಇಷ್ಟರನಿದ್ದು ಬಿರಿಯಾನಿ ಮಸಾಲ ಮಿಕ್ಸ್ ಮಾಡ್ಕೊಂಡಿದ್ದು ಅಷ್ಟೇ. ಇವಾಗ ಚಿಕನ್ ಸಾರಾಯಿತು, ಆಮೇಲೆ ಪೆಪ್ಪರ್ ಆಯಿತು. ಪೆಪ್ಪರ್ ಅಂತೂ ತುಂಬ ಚೆನ್ನಾಗಾಗಿತ್ತು, ಮಾತ್ರ ಸಖತ್ತಾಗಿತ್ತು. ರೆಸಿಪಿ ನನಗೆ ಶೇರ್ ಮಾಡೋದಕ್ಕೆ ಆಗಿಲ್ಲ. ನೆಕ್ಸ್ಟ್ ಟೈಮ್ ಇದೇ ಥರ ಮಾಡಿಬಿಟ್ಟು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನಾನು, ಅಂದರೆ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ಸೊ ನಿಮಗೆ ಇದನ್ನು ಶೇರ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಕೆಲಸಗಳು ನಡೀತಾ ಇದೆ. ಪಾಪ ನಮ್ಮ ಆದ್ವಿ ಅಂತೂ ಒಂದು ಚೂರು ಕೂತ್ಕೊಂಡಿಲ್ಲ. ಫೀವರ್ ಇದ್ದರೂ ಎಕ್ಸಾಮ್ ಇದ್ದರೂ ಅವಳ ಕೆಲಸ ಅವಳು ಮಾಡ್ತಾನೇ ಇದ್ಲು. ಈಗ 7 ಗಂಟೆ ಆಯಿತು. ಅಡುಗೆ ಕೆಲಸ ಎಲ್ಲ ಆಯಿತು, ಆಲ್ಮೋಸ್ಟ್ ಎಲ್ಲ ಆಯಿತು. ಈಗ ಬಿರಿಯಾನಿದ್ದು ಒಂದು ಗ್ರೇವಿ ರೆಡಿ ಮಾಡ್ತಾ ಇದ್ದೀನಿ. ರೈಸ್ ಆಗಿದೆ, ರೈಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಗ್ರೇವಿ ಇವಾಗ ಆಗ್ತಾ ಇದೆ. ಇದು ಕೊನೆಯ ಅಡಿಗೆ ಅಂತ ಹೇಳ್ಬೋದು. ಹಾಗೆ ಇದಕ್ಕೊಂದು ಸಲಾಡ್, ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ ಇವತ್ತಿನ ಅಡಿಗೆ. ನಾನ್ ವೆಜ್ ಅಡಿಗೆ ಅಲ್ವಾ, ಹಾಗಾಗಿ ಜಾಸ್ತಿ ಐಟಮ್ ಎಲ್ಲ ಮಾಡ್ಕೊಂಡಿಲ್ಲ. ಸ್ವಲ್ಪ ಒಂದು 4 ರಿಂದ 5 ಐಟಮ್ಗಳನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಹಾಗೆ ಗ್ಯಾಸ್ ಹತ್ರ ನಿಂತ್ಕೊಂಡ್ರೆ ಫುಲ್ಲು ಬೆವರಿಳಿಯುತ್ತೆ, ಆ ರೀತಿ ಇದೆ ಇವತ್ತು. ಏಪ್ರಿಲ್ ಮೇ ತಿಂಗಳಲ್ಲಿ ಯಾವ ಥರ ಇರುತ್ತೆ ನೋಡಿ, ಅದೇ ಥರ ಇದೆ ಸೆಕೆ. ಅಷ್ಟೊಂದು ಸೆಕೆ ಇದೆ ಇವತ್ತು. ಹಾಗೆ ಇನ್ನೂ ಕೌಶಿ ಸ್ನಾನಕ್ಕೆ ಹೋಗಿದ್ದಾಳೆ. ಹಾಗೆ ಅವಳು ಬಂದ ನಂತರ ಅವಳಿಗೆ ಕೂರಿಸ್ಬಿಟ್ಟು ಬಡಿಸೋದಷ್ಟೇನೆ. ಹಾಗೆ ಇವತ್ತು ಯಾವ ರೆಸಿಪಿ ಕೂಡ ನನಗೆ ಸರಿಯಾಗಿ ಶೂಟ್ ಮಾಡೋದಕ್ಕಾಗಿಲ್ಲ, ಕೆಲಸ ಇತ್ತಲ್ವಾ, ಹಾಗಾಗಿ ಮಾಡಲಿಲ್ಲ. ಆದರೆ ನಾನು ಅಂದರೆ ಬಿರಿಯಾನಿ ರೆಸಿಪಿನ ತುಂಬ ಸಲ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ತೋರಿಸಿದ್ದೀನಿ. ನಾನು ಮನೆಯಲ್ಲಿ ಮಾಡ್ತಾ ಇರ್ತೀನಲ್ವಾ, ಇದೇ ಥರ ಮಾಡ್ತೀನಿ ಯಾವಾಗಲೂ. ಸ್ವಲ್ಪ ಚೇಂಜ್ ಏನಂತ ಹೇಳಿದರೆ ಒಂದೊಂದ್ಸಲ ದಮ್ ಬಿರಿಯಾನಿ ಮಾಡ್ತೀನಿ, ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಈ ಥರ ಮಾಡುವಂತಹ ಬಿರಿಯಾನಿನ ಕೂಡ ಶೇರ್ ಮಾಡಿದ್ದೀನಿ ತುಂಬ ಸಲ. ಹಾಗೆ ಇವಾಗ ಬಿರಿಯಾನಿ ಎಲ್ಲ ಆಗಿದೆ. ರೈಸ್ ಸಪ್ರೇಟ್ ಮಾಡ್ಕೊಂಡಿದ್ದೆ, ಹಾಗೆ ಮಸಾಲ ಸಪ್ರೇಟಾಗಿ ಮಾಡ್ಕೊಂಡಿದ್ದೆ. ಅದನ್ನು ಇವಾಗ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಯಾವ ಥರ ಮಿಕ್ಸ್ ಮಾಡೋದಂತ ಹೇಳಿದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಫಸ್ಟ್ ಅನ್ನ ಹಾಕ್ತೀನಿ, ಅದರ ಮೇಲ್ಗಡೆ ಸ್ವಲ್ಪ ಮಸಾಲೆ ಹಾಕ್ತೀನಿ, ನಂತರ ವಾಪಸ್ ಅನ್ನ ಹಾಕ್ತೀನಿ, ಮಸಾಲೆ ಹಾಕ್ತೀನಿ. ಈ ಥರ ನಿಮಗೆ ಬೇಕಿದ್ರೆ ಇದಕ್ಕೆ ರೈಸ್ ಬೇಯಿಸ್ಬೇಕಿದ್ರೆ ಸ್ವಲ್ಪ ಕಲರ್ ಅಂದರೆ ಅರಿಶಿನ ಪೌಡರ್ ಎಲ್ಲ ಹಾಕ್ಬೋದು. ಇಲ್ಲ ಅಂತ ಹೇಳಿದರೆ ಫುಡ್ ಕಲರ್ ಇದೆ, ಅದನ್ನು ಕೂಡ ಹಾಕ್ಬೋದು. ಇನ್ನು ಬಿರಿಯಾನಿ ಮಾಡಬೇಕಿದ್ರೆ ಒಂದು ನೆನ್ಪಿಟ್ಕೋಬೇಕಾದಂತಹ ಒಂದು ವಿಷಯ ಏನಂತ ಹೇಳಿದರೆ, ನಾವು ಯಾವಾಗಲೂ ರೈಸ್ನ ಯೂಸ್ ಮಾಡಬೇಕಿದ್ರೆ ಬಾಯ್ಲ್ಡ್ ರೈಸ್ನ ಯೂಸ್ ಮಾಡಬೇಕು. ಬಿರಿಯಾನಿ ರೈಸ್ ಕೊಡಿ, ಬಾಯ್ಲ್ಡ್ ರೈಸ್ ಕೊಡಿ ಅಂತಾನೆ ಕೇಳಬೇಕು ನಾವು ಅಂಗಡಿಗಳಲ್ಲಿ ಹೋಗ್ಬಿಟ್ಟು. ಆ ವೈಟ್ ರೈಸಲ್ಲಿ ಬರುತ್ತಲ್ವಾ, ಅದೆಲ್ಲ ಹಾಕಬಾರ್ದು. ಅದು ಹಾಕಿದರೆ ಸ್ವಲ್ಪ ಅಂಟ್ಕೊಳ್ಳುತ್ತೆ ಒಂದಕ್ಕೊಂದು. ಸೊ ಅದೊಂದು ಹೇಳಬೇಕಿತ್ತು. ಯಾವಾಗಲೂ ಅಷ್ಟೇ ಬಾಯ್ಲ್ಡ್ ರೈಸ್ ಕೊಡಿ ಬಾಸ್ಮತಿಯಲ್ಲಿ ಅಂತ ಕೇಳಿ, ಅವಾಗ ಕೊಡ್ತಾರೆ. ಹಾಗೆ ಇವಾಗ ಎಲ್ಲ ರೆಡಿ ಆಯಿತು. ಫೈನಲ್ ಆಗಿ ಎಲ್ಲನೂ ರೆಡಿ ಮಾಡ್ಕೊಂಡು, ಇದೆಲ್ಲ ನಮ್ಮ ಅದ್ವಿನೇ ಸೆಟಪ್ ಮಾಡ್ಕೊಂಡಿದ್ದು ನೋಡಿ. ಫ್ರೂಟ್ಸ್ ಎಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇಲ್ಲಿ ಜೋಡಿಸಿದ್ದಾಳೆ. ಸ್ವೀಟ್ಸ್ ಕೂಡ ಅವಳೇ ಜೋಡಿಸಿರುವಂಥದ್ದು. ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ರೊಟ್ಟಿ ಇತ್ತು, ಚಿಕನ್ ಸಾರು, ಬಿರಿಯಾನಿ, ಆಮೇಲೆ ಚಿಕನ್ ಪೆಪ್ಪರ್ ಮಾಡ್ಕೊಂಡಿದ್ದೆ. ಹಾಗೆ ಬಿರಿಯಾನಿಗೆ ಅಂತ ಅಂದ್ಬಿಟ್ಟು ಮುಳ್ಳು ಸೌತೆ ಆಮೇಲೆ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಒಂದು ಸಲಾಡ್ ಮಾಡ್ಕೊಂಡಿದ್ದೆ. ಹಾಗೆ ಶಾವಿಗೆ ಹಾಕಿ ಪಾಯಸ ಕೂಡ ತುಂಬ ಟೇಸ್ಟಿಯಾಗಿತ್ತು. ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ದೆ, ಸೊ ಆ ಒಂದು ಕಾರಣದಿಂದ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಈಗ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿದ್ದೀವಿ. ಇನ್ನೇನು ಕೌಶಿನ ಕೂರಿಸ್ಬೇಕು ಬಡಿಸೋದಕ್ಕೆ ಅಂತ ಅಂದ್ಕೊಂಡಿದ್ದೀನಿ.
ಹಾಗೆ ಇಲ್ಲಿ ನನ್ನ ಹಸ್ಬೆಂಡ್ ನಮ್ಮ ಕೌಶಿ ಹತ್ರ ತುಂಬಾ ಜೋಕ್ಸ್ ಮಾತಾಡ್ತಾರೆ. ಅವಳು ತಂಗಿ ಆಗ್ಬೇಕಲ್ವಾ ಅವರಿಗೆ, ಈ ತರ ಬಂದು ಏನಾದ್ರೂ ಅವಳ ಹತ್ರ ಮಾತಾಡ್ತಾ ಇರ್ತಾರೆ. ಸೊ ಅವರು ತುಂಬಾ ಕಾಮಿಡಿ ಮಾಡ್ತಾರೆ. ಯಾವಾಗ್ಲೂ ಅಷ್ಟೇ ಏನಾದ್ರೂ ಒಂದು ಕಾಮಿಡಿ ಮಾಡ್ತಾನೆ ಇರ್ತಾರೆ. ಹಾಗೆ ಇವಾಗ ಬಂದು ಏನೆಲ್ಲ ಮಾಡಿದ್ಯಾ ಅಂತ ಕೇಳ್ತಾರೆ. ಬೆಳಿಗ್ಗೆ ಹೋಗ್ಬೇಕಿದ್ರೆ ಬರೀ ದುಡ್ಡು ಕೊಟ್ಟು ಹೋಗ್ತಾರೆ. ನಿನ್ಗೆ ಏನ್ ಬೇಕೋ ಅದನ್ನ ತಂದ್ಬಿಟ್ಟು ಮಾಡು ಅಂತ. ನಾನೇ ಹೋಗಿ ಗ್ರೋಸರೀಸ್ ಎಲ್ಲ ತಂದ್ಬಿಟ್ಟು ಎಲ್ಲ ಬೇಕಾಗಿರುವಂತ ಎಲ್ಲಾ ಥಿಂಗ್ಸ್ ನಾನೇ ತಂದು ನಾನೇ ಅಡ್ಗೆ ಮಾಡ್ಬೇಕು. ಸಂಜೆ ಟೈಮಿಗೆ ವರ್ಕ್ಶಾಪ್ ಇಂದ ಬಂದು ಕೇಳ್ತಾರೆ ಏನೆಲ್ಲ ಮಾಡಿದ್ಯಾ ಅಂತ. ರೊಟ್ಟಿ ಉಂಟು, ಮತ್ತೆ ರೊಟ್ಟಿ, ಕೋಳಿ ಸಾರು, ಕೋಳಿ ಪೆಪ್ಪರ್ ಚಿಲ್ಲಿ, ಆಮೇಲೆ ಚಿಕನ್ ಬಿರಿಯಾನಿ, ಮತ್ತೆ ಪಾಯಸ, ಅನ್ನ. ಬಾಯಲ್ಲಿ ಬರ್ತದಾ? ಬರ್ಬೇಕು. ನನ್ನ ಒಬ್ಳೇ ನಾದಿನಿಗೆ ಇವತ್ತು ನನ್ನ ಲೆಕ್ಕದ ಸೀಮಂತ. ನನ್ನ ಲೆಕ್ಕದ್ದು ನನ್ನ ಅಂದ್ರೆ ನನ್ನ ಲೆಕ್ಕದ ಸೀಮಂತ ಕೊನೆಯ ಸೀಮಂತ. ತಮ್ಮನ ಅಂತ ಹೇಳುದು ನಾವು, ಸೀಮಂತ ಅಂತ ಹೇಳುದಲ್ಲ. ತಮ್ಮನ ಅಂತ ಹೇಳ್ತೀವಿ, ಸಮ್ಮನ ತಮ್ಮನ ಅಂತ ಅಂದ್ಬಿಟ್ಟು. ನನ್ನ ತಮ್ಮನ ಕೊನೆಯ ತಮ್ಮನ, ದೊಡ್ಡ ಅತ್ತಿಗೆಂದು ಕೊನೆಯ ತಮ್ಮನ. ಅಂದ್ರೆ ಇಲ್ಲೇ ಇರ್ತಾಳಲ್ವಾ ಡೆಲಿವರಿ ಟೈಮ್ ಅಲ್ಲಿ, ಅವಳು ಇಲ್ಲೇ ಡೆಲಿವರಿ ಮಾಡಿಸೋದ್ರಿಂದ, ಸೊ ಇಲ್ಲೇ ಡೆಲಿವರಿ ಮಾಡಿಸೋದ್ರಿಂದ ನನ್ನ ಸಮ್ಮನ ಕೊನೆಯ ಸಮ್ಮನ ಅವಳಿಗೆ. ಹಾಗೆ ಸೀಮಂತದ್ದು ವಿಡಿಯೋ ಹಾಕಿದ್ದೆ ಅಲ್ವಾ ಕೌಶಿದ್ದು ನಾನು. ಸೊ ಅದ್ರಲ್ಲೊಂದು ಕಮೆಂಟ್ ಬಂದಿತ್ತು ನನಗೆ. ಒಬ್ರು ಕಮೆಂಟ್ ಮಾಡಿದ್ರು, ನಿಮ್ಮ ಹಾಗೂ ಕೌಶಿ ರಿಲೇಶನ್ಶಿಪ್ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು, ಇಬ್ರು ಕೂಡ ಚೆನ್ನಾಗಿರಿ ಇದೇ ತರ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು ಆ ಕಮೆಂಟ್ ನೋಡ್ಬಿಟ್ಟು ನನಗೆ. ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ದೇವರ ಒಂದು ಆಶೀರ್ವಾದ ಎಷ್ಟು ಮುಖ್ಯನೋ ಮನುಷ್ಯರಿಗೆ, ಅದೇ ರೀತಿ ಮನುಷ್ಯರ ಆಶೀರ್ವಾದ ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ ಮನುಷ್ಯನ ಒಂದು ಜೀವನದಲ್ಲಿ ಅಂತ ಹೇಳ್ಬೋದು. ಈ ತರ ಯಾರಾದ್ರೂ ಆಶೀರ್ವಾದ ಅಂತ ಮಾಡಿದಾಗ ಮನಸ್ಸಿಗೆ ತುಂಬಾ ಏನೋ ಒಂಥರ ಖುಷಿ ಆಗತ್ತೆ ಅಂತಾನೆ ಹೇಳ್ಬೋದು. ದೇವ್ರು ಅಂದ್ರೆ ದೇವರ ರೂಪದಲ್ಲೇ ಬಂದು ಆಶೀರ್ವಾದ ಮಾಡ್ದ ರೀತಿ ಇರತ್ತೆ. ಮನುಷ್ಯರ ಆಶೀರ್ವಾದ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರತ್ತೆ. ಹಾಗೆ ಇವಾಗ ಬಡ್ಸೋದಿಕ್ಕೆ ಅಂತ ಅಂದ್ಬಿಟ್ಟು ಕೂರಿಸಿದೀವಿ. ನಾನು ಹೇಳಿದಾಗೆ ಫ್ರೂಟ್ಸ್ ಎಲ್ಲ ಏನು ಬಡಿಸಿಲ್ಲ. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಪೂರ್ತಿ ಈ ತರ ಬಡಿಸ್ತೀವಿ, ಸೀಮಂತಕ್ಕೆ ಬಡಿಸ್ತೀವಲ್ವಾ ಅದೇ ತರ ಬಡಿಸ್ತೀವಿ. ಆ ತರ ಎಲ್ಲ ಮಾಡಿಲ್ಲ, ಸಪ್ರೇಟ್ ಆಗಿ ಇಟ್ಕೊಂಡಿದ್ವಿ. ಹಾಗೆ ಅವಳಿಗೆ ಬಡಿಸ್ಬಿಟ್ಟು ಆಮೇಲೆ ಇವಾಗ ನಾವು ಊಟ ಮಾಡ್ತಾ ಇದೀವಿ. ಇಷ್ಟೇನೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.